ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈ ಸೀರೆಗೆ ಯಾವ ರೀತಿಯಲ್ಲಿ ಬೀಡ್ಸ್ನ ಬಳಸಿ ಕುಚ್ಚು ಡಿಸೈನ್ನ ಮಾಡ್ಬೋದು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇದಕ್ಕೆ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಗೋಲ್ಡನ್ ಜರಿ ಥ್ರೆಡ್ಸು, ನಾರ್ಮಲ್ ನೀಡಲ್ನ ತೊಗೊಂಡಿದ್ದೀನಿ. ಇದರೊಟ್ಟಿಗೆ ಸೀಸರ್ ಮತ್ತು ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ. ಮತ್ತು ಇದರೊಟ್ಟಿಗೆ ಕೆಲವೊಂದು ಬೀಡ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ. ಒಂದು 3mm ಬೀಡಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೀಡ್ಸ್ ಬಂದುಬಿಟ್ಟು 5mm ಬೀಡ್ಸ್ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಾರ್ಮಲ್ ನೋಡಿ ಕುಚ್ಚು ನೀಡಲ್ಸ್ ಇರುತ್ತಲ್ಲ, ಅದಕ್ಕೆ ನಾನು 6 ಎಳೆ ದಾರವನ್ನು ಹಾಕ್ಕೊಂಡಿದ್ದೀನಿ. ತುದಿಯಲ್ಲಿ ಒಂದು ಸಣ್ಣ ಲಾಕ್ ಮಾಡ್ಕೊಂಡಿದ್ದೀನಿ, ಬಿಚ್ಚಿ ಹೋಗಬಾರ್ದು ಅಂತ ಹೇಳಿ. ಈ ಥರ 2 ಭಾಗನೂ 6 ಎಳೆ ಬರೋ ಹಾಗೆ ನೋಡಿಕೊಂಡು 3 ಇಂದ 3.5 ಇಂಚು ಗ್ಯಾಪ್ನಲ್ಲಿ ಕಟ್ ಮಾಡ್ಕೊಬೇಕು. ಒಂದು ಸರಿ ಹಾಕ್ಕೊಂಡು ಈ ಥರ ಒಂದು ಸರಿ ಸೂಜಿನ ಪಾಸ್ ಮಾಡಾದ್ಮೇಲೆ ನೋಡಿ ಒಂದಿಷ್ಟು ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಬರಬೇಕಾಗತ್ತೆ. ಒಂದು 3.5 ಇಂಚಷ್ಟು ಗ್ಯಾಪ್ ಲೆಂತ್ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ. ನೋಡಿ, ಹೀಗೆ ಲಾಕ್ನ ಮಾಡ್ಕೊತೀನಿ. ಇದು ಫಸ್ಟ್ ಲಾಕ್. ನೋಡಿ, ಹೀಗೆ ಲಾಕ್ ಮಾಡ್ಕೊಬೇಕು. ಇದರ ಪಕ್ಕದಲ್ಲಿ ಕೂಡ ಅದೇ ಲೆಂತ್ ಗ್ಯಾಪ್ನಲ್ಲಿ ಜಸ್ಟ್ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ತೊಗೊಂಡ್ರೆ ಸಾಕು. ಅಲ್ಲೂ ಕೂಡ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಬರುತ್ತೆ. ಒಂದು 3.5 ಇಂಚು ಗ್ಯಾಪ್ನಷ್ಟು ಉದ್ದ ತೊಗೊಬೇಕು. ನೋಡಿ ಇಷ್ಟು ಉದ್ದ ಇದ್ದರೆ ಸಾಕಾಗುತ್ತೆ. ಇಲ್ಲಿ ನಾನು ಕಟ್ ಮಾಡ್ಕೊತೀನಿ. ಎಷ್ಟು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ಆನಂತರ ಮತ್ತೆ ಲಾಕನ್ನು ಮಾಡ್ಕೊಬೇಕು. ನೋಡಿ, ಲಾಕು ಕೈಯಲ್ಲೇ ಮಾಡ್ಬೋದು ಈಸಿಯಾಗಿ. ನೋಡಿ, ಹೀಗೆ ಹೇಳಿದ್ರೆ ಲಾಕ್ ಆಗುತ್ತೆ. ಸ್ವಲ್ಪ ಟೈಟಾಗಿ ಕೂರಲಿ ಅಂತೇಳಿ ನಾನು ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಹೀಗೆ ಟೈಟಾಗಿ ಲಾಕ್ ಮಾಡ್ಕೊಬೇಕು. ಓಕೆನಾ? ಇದು ಫಸ್ಟ್ ಸ್ಟೆಪ್. ಹೀಗೆ ಲಾಕ್ ಆದಮೇಲೆ ಇದು ನಾರ್ಮಲ್ ನೀಡಲ್ ಸೂಜಿಗೆ 1 ಎಳೆ ದಾರನಲ್ಲಿ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ಇದರ ರೌಂಡಿಗೆ ಬರಬೇಕು. ಈ ಥರ ನೋಡಿ, ಹೀಗೆ ಒಳಗಿಂದ ಕೈ ಹಾಕಿ ದಾರನ್ನು ಪಾಸ್ ಮಾಡ್ಕೊತಾ ಇದ್ದೀನಿ ನಾನು. ಆಮೇಲೆ ಇಲ್ಲೊಂದು ಬೀಡ್ಸ್ನ ಆ್ಯಡ್ ಮಾಡಬೇಕು. ಇದೇ ಪ್ರೋಸೆಸ್ನಲ್ಲಿ ಎಲ್ಲ ಬೀಡ್ಸ್ಗಳು ನಾವು 6 ಎಳೆ ದಾರಕ್ಕೆ ಸೇರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುವಂತಹ ಪ್ರೋಸೆಸ್ ಇದು. ನೋಡಿ, ಹೀಗೆ ನೋಡಿ ಬೀಡ್ಸು ಒಳಗೆ ಹೋಯ್ತಲ್ವ, ಅದೇ ರೀತಿ ಈ ಸೈಡಲ್ಲೂ ಕೂಡ ಅದೇ ರೀತಿ ಮಾಡಬೇಕು. ಇದು ನಾರ್ಮಲ್ ನೀಡಲ್ನಲ್ಲಿ ಒಂದು ಸಣ್ಣ ಒಂದಿಷ್ಟು ಲೆಂತ್ ನಮ್ಮ ಕೈಗೆ ಬೆರಳು ಪಾಸ್ ಆಗೋ ಲೆಂತ್ನಲ್ಲಿ ನಾವು 1 ಗಂಟೆ ಹಾಕ್ಕೊಂಡ್ರೆ ಚಿಕ್ಕದಾಗಿ. ಆ ನಂತರ ಬೀಡ್ಸ್ನ ಆ್ಯಡ್ ಮಾಡಬೇಕು. ಅದ್ರ ಮೂಲಕ ನಾವು ಬೀಡ್ಸ್ಗಳನ್ನ ಸೇರಿಸ್ತಾ ಬರಬೇಕು ಒಂದೊಂದಾಗೆ. ನೋಡಿ, ಈಗ 2 ಕಡೆ 2 ಬೀಡ್ಸ್ನ ನಾನು ಹಾಕ್ಕೊಂಡೆ. ಇದಿಷ್ಟು ಆದಮೇಲೆ ಇದು ಚಿಕ್ಕ ಚಿಕ್ಕ ಬೀಡ್ಸ್ 2. ಆ ನಂತರ ಒಂದು ಸ್ವಲ್ಪ ದೊಡ್ಡದು 5mm ಬೀಡ್ಸ್ ಬರುತ್ತಲ್ವ, ರೌಂಡ್ ಬೀಡು, ಅದನ್ನು ತೊಗೊತೀನಿ. ಈಗ ಇದು ಕೂಡ ಸೇಮ್ ಬೀಡ್ಸ್ ಹಾಕಬೇಕಾದ್ರಾಗ ಇದೇ ಥರನೇ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ದೊಡ್ಡ ಬೀಡ್ಸ್, ಇದನ್ನು ಹಾಕ್ಕೊಡಿ. ನೋಡಿ, ಈಗ 2 ಬೀಡ್ಸ್ ಒಂದು ಕಡೆ ಬಂತು. ಓಕೆನಾ? ಆಮೇಲೆ ನೋಡಿ, ಒಮ್ಮೆಲೆ ಕೂಡ 2 ಬೀಡ್ಸ್ನ ಹಾಕ್ಕೊಬೋದು. ನಾನು ಸ್ವಲ್ಪ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಲಿ ಅಂತೇಳಿ ನಾನು ಸಪ್ರೇಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ನೋಡಿ, ಹೀಗೆ ತಗೊಂಡು ನೋಡಿ ಆ ದೊಡ್ಡ ಬೀಡ್ಸ್ ಇದೆಯಲ್ಲ, ಅಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಬೇಕು ನಾವು. ಹಾಗೆ ಎಳ್ಕೊಬೇಕು. ನೋಡಿ, ಹೀಗೆ ಎಳ್ಕೊಳೋದು. ನೋಡಿ, ಜಾರೋಗೋ ಸಾಧ್ಯತೆ ಇರುತ್ತೆ, ನಿಧಾನಕ್ಕೆ ಎಳ್ಕೊಳ್ಳಿ. ನೋಡಿ, ಹೀಗೆ ಪಾಸ್ ಮಾಡ್ಕೊಬೇಕು. ಓಕೆನಾ? ಹೀಗೆ ಸೆಂಟ್ರಿಗೆ ಬರಬೇಕು. ಇದಿಷ್ಟು ಆದಮೇಲೆ ಮತ್ತೆ 2 ಬೀಡ್ಸ್ನ ಆ್ಯಡ್ ಮಾಡೋದಿರುತ್ತೆ. ಆವಾಗ ಸೇಮ್ ಪ್ರೊಸೀಜರಲ್ಲಿ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು. 2 ಸೈಡಲ್ಲೂ ಒಂದೊಂದು ಬೀಡ್ಸ್. ನೋಡಿ, ಒಂದು ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ನಾನೊಂದು ಲಾಕ್ ಮಾಡ್ತೀನಿ, ಬೀಡ್ಸ್ ಜಾರು ಹೋಗಬಾರ್ದು ಅಂಥೇಳಿ. ನೋಡಿ, ಇಲ್ಲೊಂದು ಲಾಕ್ ಆಯಿತಾ? ಓಕೆ. ನೆಕ್ಸ್ಟ್ ಈ ಕಡೆ ಒಂದು ಬೀಡ್ಸ್ ಹಾಕಿ ಮತ್ತೆ ಲಾಕ್ ಮಾಡ್ಕೊತೀನಿ ನಾನು. ಈ ಕುಚ್ಚು ಡಿಸೈನ್ ತುಂಬ ಈಸಿಯಾಗಿದೆ, ಯಾರು ಬೇಕಾದ್ರೂ ಕಲಿಬೋದು. ಇದಕ್ಕೆ ಕ್ರೋಶಾ ಡಿಸೈನ್ ಕಲಿಬೇಕು ಆ ಥರ ಏನಿಲ್ಲ. ಜಸ್ಟ್ ಥ್ರೆಡ್ ನಾರ್ಮಲ್ ನೀಡಲ್ಸ್ ಇದ್ದರೂ ಕೂಡ ನಾವು ಈ ಡಿಸೈನ್ನ ಹಾಕ್ಕೊಬೋದು ಮನೆಯಲ್ಲೇ. ತುಂಬ ಚೆನ್ನಾಗಿ ಕಾಣುತ್ತೆ. ಫೈನಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದರ ಔಟ್ಲುಕ್ಕು. ನೋಡಿ, ಹೀಗೆ ಲಾಕ್ ಮಾಡಿಕೊಂಡೆ ನಾನು. ಓಕೆನಾ? 2 ಕಡೆ ಲಾಕ್ ಆದಮೇಲೆ ಮತ್ತೆ 2 ದಾರನ ಸೇರಿಸಿ ಮಧ್ಯೆ ಒಂದು ಲಾಕ್ ಮಾಡ್ಕೊಬೇಕು. ಒಂದು 2-3 ಸಲ ಟ್ರೈ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಲಾಕ್ ಹಾಕೋದು ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ,
ನಾನು ನೀಡಲ್ ಸಹಾಯ ತೊಗೊತೀನಿ. ಆವಾಗ ಸೆಂಟ್ರ್ ಕರೆಕ್ಟಾಗಿ ಬರುತ್ತೆ ಮಧ್ಯಭಾಗದಲ್ಲಿ ಅಂತ. ಆವಾಗ ಅದು ಸೈಡ್ ಆಗಬಾರ್ದು, ಸೆಂಟ್ರೇ ಬಂದರೆ ಕುಚ್ಚು ಕಟ್ಟೋಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಹೇಗೆ ಕುಚ್ಚು ಕಟ್ಟೋದು ಅಂತ ಹೇಳಿದ್ರೆ ನೋಡಿ ಆ ಮಧ್ಯೆ ಹೋಲ್ ಭಾಗದಿಂದ ನಾನು ಒಂದು 157 ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 300 ಬರುತ್ತೆ ಕೌಂಟಲ್ಲಿ. ನೋಡಿ ಈ ಭಾಗದಲ್ಲಿ ಬಂದು ಕುಚ್ಚನ್ನ ಕಟ್ಟಬೇಕು. ನಾರ್ಮಲ್ ಕುಚ್ಚಲಿಂತ ಎಷ್ಟು ಬೇಕು ಅಂತ ಅನ್ಸುತ್ತೋ ನಿಮಗೆ ಅಷ್ಟು ಮಾಡ್ಬೋದು. ನಾರ್ಮಲಿ 1 ಇಂಚ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಡಿಸೈನ್ ನೋಡೋದಕ್ಕೆ. ನಾರ್ಮಲ್ ಬೇಬಿ ಕುಚ್ಚನ್ನ ಹೇಗೆ ಕಟ್ತೀವೋ ಅದೇ ರೀತಿ ಹಿಂಬದಿಯಿಂದ ಬಂದು ಒಂದು ಲಾಕನ್ನು ಮಾಡ್ಕೊತೀನಿ ನಾನು. ನೋಡಿ ಹಿಂಬದಿಯಿಂದ ನೀಡಲ್ನ ಪಾಸ್ ಮಾಡಿ ಒಂದು ಲಾಕನ್ನು ಮಾಡ್ಕೊತೀನಿ. ಇದು ಫಸ್ಟ್ ಲಾಕು. ಈ ಥರ ಲಾಕ್ ಹಾಕ್ಕೊಂಡ್ಬಿಟ್ರೆ ಫಸ್ಟಿಗೆ ಥ್ರೆಡ್ ಎಲ್ಲೂ ಜಾರು ಹೋಗೋದಿಲ್ಲ. ಟೈಟಾಗಿ ಇಟ್ಕೊಬೇಕು, ಥ್ರೆಡ್ ಎಲ್ಲೂ ಜಾರು ಹೋಗದೆ ಇರೋಂಗಷ್ಟೇ. ನೋಡಿ 2 ಲಾಕ್ ಆದಮೇಲೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನಾನು ಇಟ್ಕೊಂಡು ಕಟ್ ಮಾಡ್ಕೊತೀನಿ ಥ್ರೆಡ್ಸ್ಗಳನ್ನ. ಆನಂತರ ನೋಡಿ ಸ್ವಲ್ಪ ಹಿಂಗೆ ನಾನು ಈ ರೀತಿಯಲ್ಲಿ ಟರ್ನ್ ಮಾಡಿಕೊಂಡೆ ಯಾವಾಗಲೂ ಕುಚ್ಚನ್ನು ಕಟ್ಟೋದು. ಆವಾಗ ನನಗೆ ಕುಚ್ಚು ಕಟ್ಟಿದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಹೇಳಿ ಒಂದು 3 ಸುತ್ತು ಹಾಕಿ ನಾನು ಲಾಕ್ ಮಾಡ್ಕೊತಾ ಬರ್ತೀನಿ. ಎಸ್ ಅಡಿಗೆ ಲಾಕ್ ಮಾಡಿದೆ. ಹಿಂಬದಿಯಿಂದ ಮತ್ತು ಥ್ರೆಡ್ ಒಳಬಾಗಿನಿಂದ ನೀಡಲ್ನ ಪಾಸ್ ಮಾಡ್ತೀನಿ ನಾನು. ಎಷ್ಟು ಕುಚ್ಚು ಕಟ್ಟೋದು ಇಷ್ಟೇ ಇರೋದಂಥದ್ದು. ಎಷ್ಟು ಕಟ್ಟಿದ್ರೆ ಕುಚ್ಚು ಕಂಪ್ಲೀಟ್ ಆಗುತ್ತೆ. ಎಷ್ಟ ಇರೋಂತಹ ಜರಿ ಥ್ರೆಡ್ಸ್ ಆಗಿರ್ಬೋದು, ಎಷ್ಟ ಏನೋ ಥ್ರೆಡ್ಸ್ ಏನೋ ಲಾಂಗ್ ಸೈಜ್ ಇದ್ದರೆ ಅದನ್ನ ಕಟ್ ಮಾಡ್ಕೊಬೇಕು. ನೋಡಿ ನೋಡಿ ಫೈನಲಿ ಕುಚ್ಚು ಕಟ್ಟಾಗಿದೆ. ಈ ರೀತಿ ಡಿಸೈನ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಸಿಂಪಲಾಗಿರುವಂತಹ ಡಿಸೈನು ಮತ್ತು ಬೀಡ್ಸ್ಗಳು ಕೂಡ ತುಂಬ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಫೈನಲಿ ಈ ರೀತಿ ಆಗಿದೆ ಕಟ್ಟಿದ ಮೇಲೆ. ತುಂಬ ಚೆನ್ನಾಗಿರುವಂತಹ ಡಿಸೈನು, ನೀವು ಕೂಡ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.